ಆದಯ್ಯನ ವಚನಗಳು ಸಂಬಂಧಪಟ್ಟಂತಹ ಪದ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನ ಇಂದಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಆದಯ್ಯ ಮೂಲತಃ ಸೌರಾಷ್ಟ್ರದವನು, ಅಂದರೆ ಗುಜರಾತ್ ರಾಜ್ಯಕ್ಕೆ ಸೇರಿದಂಥವನು. ಈತ 403 ವಚನಗಳನ್ನು ರಚನೆ ಮಾಡಿದ್ದಾನೆ. ಕರ್ನಾಟಕಕ್ಕೆ ವ್ಯಾಪಾರಕ್ಕೋಸ್ಕರ ಬರ್ತಾನೆ ಈತ. ಹಾಗೆ ಬಂದಂಥವನು 12ನೇ ಶತಮಾನಕ್ಕೆ ಸೇರಿದಂತಹ ವಚನಕಾರ ಈತ. ಬಸವಣ್ಣನ ಸಮಕಾಲೀನ ಶರಣ ಅಂತಲೇ ಕರೀತಾರೆ. ಆದಯ್ಯನ ಅಂಕಿತ ನಾಮ ಸೌರಾಷ್ಟ್ರ ಸೋಮೇಶ್ವರ. ಒಟ್ಟಾರೆ ಇದು ಆತನ ಒಂದು ಕಿರುಪರಿಚಯ. ಈಗ ನೇರವಾಗಿ ಆದಯ್ಯನ ವಚನಗಳಿಗೆ ಹೋಗ್ಬಿಡೋಣ. ಅದರಲ್ಲಿ ಆದಯ್ಯನ ಮೊದಲನೇ ವಚನವನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಮೊದಲನೇ ವಚನ: ಕಡಲೊಳಗಣ ಒಡಬ ಹೊದ್ದಿಯೂ ಹೊದ್ದದಂತೆ, ಇಂದು ಕಾಂತದೊಳಗೆ ಬಿಂದುವಿದ್ದಿಲ್ಲದಂತೆ, ದರ್ಪಣದೊಳಗಣ ಪ್ರತಿಬಿಂಬ ಮುಟ್ಟಿಯೂ ಮುಟ್ಟದಂತೆ, ಸರ್ವ ಸಾಕ್ಷಿಕನಾದ ಸೌರಾಷ್ಟ್ರ ಸೋಮೇಶ್ವರನು ಪಿಂಡದೊಳಗಡಗಿ ಇಲ್ಲದಂತಿಪ್ಪನಯ್ಯ. ಅಂದರೆ ಇಲ್ಲಿ ಕಡಲೊಳಗಣ ಒಡಬ ಅಂದರೆ ನಮ್ಮ ಶರೀರದಲ್ಲಿ ಪರಮಾತ್ಮ ಇದ್ದರೂ ಕೂಡ ಇಲ್ಲದೇ ಇರೋ ರೀತಿ, ಅದೊಂದು ಚೈತನ್ಯ ಶಕ್ತಿ ಯಾವ ರೀತಿ ಬೆರೆತು ಹೋಗಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಅಂದರೆ ಕಡಲೊಳಗಣ ಒಡಬ ಹೊದ್ದಿಯೂ ಹೊದ್ದದಂತೆ, ಸಮುದ್ರದೊಳಗೆ ಅಗ್ನಿ ಇದೆ, ಆದರೆ ಅದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಅದು ಕಾಣಬೇಕಂದ್ರೆ ಅಲ್ಲಿ ಜ್ವಾಲಾಮುಖಿ ಸಂಭವಿಸಿ ಸಮುದ್ರ ಉಕ್ಕಿ ಸುನಾಮಿ ಅಲೆಗಳು ಅಪ್ಪಳಿಸಿ ಬಂದು ಜಲಪ್ರಳಯದ ಆದಮೇಲೆ ತನ್ನ ನಿಜ ಸ್ವರೂಪವನ್ನು ಬಿಟ್ಟುಕೊಡುತ್ತೆ. ಅಲ್ಲಿ ಅಗ್ನಿ ಇದೆ ಅನ್ನುವಂಥದ್ದು ನಮ್ಮ ಅರಿವಿಗೆ ಬರ್ತಾ ಹೋಗುತ್ತೆ. ಅಲ್ಲಿವರೆಗೆ ಅಲ್ಲಿ ಏನಿದೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಇಲ್ಲಿ ಕಡಲೊಳಗಣ ಒಡಬ ಒದ್ದಿಯೂ ಒದ್ದದಂತೆ ಇದ್ರೂ ಕೂಡ ಅದು ಕಾಣಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಂತರ ಇಂದುಕಾಂತದೊಳಗೆ ಬಿಂದುವಿದ್ದಿಲ್ಲದಂತೆ. ಇಂದುಕಾಂತ ಅಂದರೆ ಅದೊಂದು ಚಂದ್ರಕಾಂತ ಶಿಲೆ ಕಲ್ಲು, ಅದರಲ್ಲಿ ಒಂದು ಗುಣ ವಿಶೇಷತೆ ಇದೆ. ಅದರ ಒಳಗಡೆ ಅದು ಸದಾಕಾಲ ತಂಪಾಗಿದ್ದು ಮುಟ್ಟಿದರೆ ಮಂಜುಗಡ್ಡೆಯಂತೆ ಗೋಚರಿಸುತ್ತೆ. ಹನಿ ಹನಿ ಅಲ್ಲಿ ನಮಗೆ ಮೆತ್ಕೊಳ್ಳುತ್ತೆ. ಅದನ್ನು ಸ್ಪರ್ಶ ಮಾಡಿದರೆ ಮಾತ್ರ ಅದರಲ್ಲಿ ಬಿಂದುಗಳಿದೆ ಅನ್ನೋದು, ಹನಿಗಳಿದೆ ಅನ್ನೋದು ನಮ್ಮ ಅನುಭವಕ್ಕೆ ಬರ್ತಾ ಹೋಗುತ್ತೆ ಅನ್ನೋವಂಥದ್ದು 2ನೇ ಸಾಲಿನಲ್ಲಿ ಹೇಳ್ತಾರೆ. ಇಂದು ಕಾಂತದೊಳಗೆ ಬಿಂದುವಿದ್ದಿಲ್ಲದಂತೆ, ಅದರಲ್ಲಿದ್ದರೂ ಕೂಡ ನಮ್ಗೆ ಕಾಣಿಸೋದಿಲ್ಲ, ಇದ್ದು ಇಲ್ಲದಂತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆನಂತರ ನೋಡಿ, ದರ್ಪಣದೊಳಗಣ ಪ್ರತಿಬಿಂಬ ಮುಟ್ಟಿಯೂ ಮುಟ್ಟದಂತೆ. ಅಂದರೆ ಕನ್ನಡಿ ಮುಂದೆ ನಾವು ನಿಂತಾಗ ನಮ್ಮ ಪ್ರತಿಬಿಂಬವನ್ನು ಸ್ವತಃ ನಾವೇ ಕಾಣ್ತೇವೆ, ಆದರೆ ನಮ್ಮ ಪ್ರತಿಬಿಂಬ ಅಲ್ಲಿದ್ದರೂ ಸಹಿತ ಆ ಕನ್ನಡಿಯು ಮುಟ್ಟಿಯೂ ಮುಟ್ಟದಂತೆ ಇರ್ತದೆ. ಏಕೆಂದರೆ ಆ ಕನ್ನಡಿಯ ಗುಣಧರ್ಮವೇ ಅದು. ಅಂದರೆ ಅಲ್ಲಿ ಪ್ರತಿಬಿಂಬವನ್ನು ತೋರಿಸುವಂಥದ್ದೇ ಅದರ ಗುಣಧರ್ಮ ಅನ್ನೋದನ್ನು ಇಲ್ಲಿ ದರ್ಪಣದ ವಿಚಾರದಲ್ಲಿ, ದರ್ಪಣದೊಳಗಣ ಪ್ರತಿಬಿಂಬ ಮುಟ್ಟಿಯೂ ಮುಟ್ಟದಂತೆ ಅಂದರೆ ನಮ್ಮ ಒಂದು ನಿಲುವು ಅಲ್ಲಿ ಕಾಣಿಸ್ತಾ ಇದೆ, ಆದರೆ ನಾವು ಮುಟ್ಟಿದಾಗ ಅಲ್ಲಿ ಏನೂ ಇರೋದಿಲ್ಲ. ಆ ರೀತಿ ಸರ್ವ ಸಾಕ್ಷಿಕನಾದ ಸೌರಾಷ್ಟ್ರ ಸೋಮೇಶ್ವರನು ಪಿಂಡದೊಳಗಡಗಿ ಇಲ್ಲದಂತಿಪ್ಪನಯ್ಯ. ಅಂದರೆ ಈ ಜಗತ್ತಿನ ಸಕಲ ಜೀವರಾಶಿಗಳಲ್ಲಿ ಬೆರೆತು ಹೋಗಿರುವಂಥ ಆ ಜೀವರಾಶಿಗಳ ಬದುಕಿಗೆ ಕಾರಣಕರ್ತನಾದಂತಹ ಸಾಕ್ಷಿ ಪ್ರಜ್ಞೆಯಾಗಿರುವಂಥ ಸೌರಾಷ್ಟ್ರದ ಸೋಮೇಶ್ವರ ದೇವರು ಅಥವಾ ಸೃಷ್ಟಿಕರ್ತ ಅಂದರೆ ಪರಮಾತ್ಮ ನಮ್ಮ ಶರೀರದ ಒಳಗಡೆನೆ ಹುದುಗಿ ಹೋಗಿದ್ದಾನೆ. ಆತ ನಮ್ಮ ಒಳಗಡೆ ಇದ್ದಾನೆ. ಆತ ಇದ್ದೂ ಇಲ್ಲದಂತೆ ಅಗಮ್ಯನಾಗಿ ಕಾಣಿಸ್ತಾ ಇದ್ದಾನೆ. ಅಗೋಚರನಾಗಿ ಅಪ್ರತಿಮನಾಗಿ ಬೆರೆತು ತನ್ನ ನಿಜ ಇರುವಿಕೆಯನ್ನು ಮರೆಮಾಚಿರ್ತಾನೆ ಅನ್ನೋದನ್ನು ಇಲ್ಲಿ ಆದಯ್ಯನವರು ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲಿ ಕಡಲಲ್ಲಿ ಬೆಂಕಿ ಹೆಂಗೆ ಇದ್ರೂ ಇಲ್ದಂಗಿರುತ್ತೆ, ಇಂದು ಕಾಂತದೊಳಗೆ ಬಿಂದು ಇದ್ರೂ ಇಲ್ದಂಗಿರುತ್ತೆ, ಕನ್ನಡಿ ಒಳಗಡೆ ಪ್ರತಿಬಿಂಬ ಮುಟ್ಟಿಯೂ ಮುಟ್ಟದಂತೆ ಇರುತ್ತೆ. ಅದೇ ರೀತಿ ದೇವರು ನಮ್ಮ ಪಿಂಡ ಅಂದರೆ ದೇಹದ ಒಳಗಡೆ ಇದ್ದರೂ ಕೂಡ ಇಲ್ಲದೇ ಇರೋ ರೀತಿ ಇರ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ಮೊದಲನೇ ಪ್ಯಾರದಲ್ಲಿ ಹೇಳ್ತಾ ಹೋಗಿದ್ದಾರೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡಿ, ಅಲ್ಲಿ ಖ್ಯಾತಿಗೆ ಜೋತು ಲಾಭಕ್ಕೆ ಲೋಭಿಸಿ ಪೂಜೆಯ ಮಾಡದೆ ರಾಜದ್ವಾರದಲ್ಲಿ ಸುಳಿದು ಬಳಲುವ ಹಿರಿಯರೆಲ್ಲರೂ ಇತ್ತಿತ್ತಲಲ್ಲದೆ ಅತ್ತತ್ತಲೆಲ್ಲಿಯದೋ. ಅಂದರೆ ಇಲ್ಲಿ ಪ್ರಚಾರದ ಆಸೆಗೆ ಜೋತು ಬಿದ್ದು ಲಾಭಕ್ಕಾಗಿ ಆಸೆಪಟ್ಟು
ಪೂಜೆಯನ್ನು ಆರಾಧನೆಯನ್ನು ಮರೆತು ದಾರಿಯಲ್ಲಿ ಓಡಾಡುತ್ತಾ ಕೊರಗುವ ಹಿರಿಯರು ಎಂದಿಗೂ ಲೌಕಿಕರೇ ಹೊರತು ಅಲೌಕಿಕರಲ್ಲ. ಅಂದರೆ ಅವರು ಈ ಪ್ರಾಪಂಚಿಕ ಸುಖವನ್ನು ಅನುಭವಿಸೋರೇ ಹೊರತು ಅವರು ಮೋಕ್ಷ ಸಾಧಿಸುವಂಥವ್ರಲ್ಲ. ಸ್ವಾರ್ಥಿಗಳೇ ವಿನಃ ಸಂಪನ್ನರಲ್ಲ. ಅವರೆಲ್ಲರೂ ಕೂಡ ಸ್ವಾರ್ಥಕ್ಕೋಸ್ಕರ ಬದುಕ್ತಿರೇ ಹೊರತು ಸಂಪಾದನೆ, ಮೋಕ್ಷ ಸಂಪಾದನೆಗೋಸ್ಕರ ಬದುಕ್ತಾ ಇರುವಂಥವ್ರಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಸೌರಾಷ್ಟ್ರ ಸೋಮೇಶ್ವರ ನೋಡಿ, ಅಲ್ಲಿ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ತಲ್ಲೀಯವಾದ ಶರಣರತ್ತತ್ತಲಲ್ಲದೆ ಇತ್ತಿತ್ತಲೆಂತಿಹರು. ಆ ಸೌರಾಷ್ಟ್ರ ಸೋಮೇಶ್ವರನ ಭಕ್ತರು ಮಾತ್ರ ಅಲೌಕಿಕರು. ಅಂದರೆ ಮೋಕ್ಷ ಸಾಧನೆಗೋಸ್ಕರ ಸಂಪನ್ನರವರು, ಸಾತ್ವಿಕರು, ಸಾಧುಗಳು, ಅವರು ಮೋಕ್ಷವನ್ನೇ ಪರಮ ಗುರಿಯಾಗಿಸ್ಕೊಂಡು ಲೌಕಿಕ ಸುಖಕ್ಕಿಂತ ಅಲೌಕಿಕ ಸಾಧನೆಯ ಮುಖ್ಯ ಅಂತ ಅಂದ್ಕೊಂಡು ಬದುಕ್ತಾ ಇರುವಂಥವ್ರು ಅಂತ 2ನೇ ಪ್ಯಾರದಲ್ಲಿ ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಪ್ಯಾರ, ಬೀಜದೊಳಗಿನ ವೃಕ್ಷ ಅಂಕುರ ಪಲ್ಲವ ಪತ್ರ ಕುಸುಮ ಫಲ ಮೈದೋರದಂತೆ. ಅಂದರೆ ಇಲ್ಲಿ ಬೀಜ ಮೊಳಕೆ ಒಡೆದು ಗಿಡ ಆಗಿ ನಂತರ ಮರ ಆಗತ್ತೆ, ಮೊಗ್ಗಾಗಿ ಹೂವಾಗಿ ಕಾಯಾಗಿ ಹಣ್ಣಾಗತ್ತೆ. ಅದೇ ರೀತಿ ಕಾಷ್ಟದೊಳಗಿನ ಅಗ್ನಿ ಉರಿ ಉಷ್ಣದೋರದಂತೆ. ಅಂದರೆ ಕಟ್ಟಿಗೆ ಒಳಗಿನ ಬೆಂಕಿ ಉರಿ ಉಷ್ಣವನ್ನು ಹೊರ ಹಾಕ್ತಾ ಹೋಗುತ್ತೆ. ಪತಂಗನ ಕರದೊಳಗಡಗಿಪ್ಪ ಮರೀಚಿ ಪ್ರವಾಹಿಸಿದಂತೆ. ಅಂದರೆ ಮಿಂಚು ಒಳಗಿನ ಉಳುವಿನ ಒಳಗಡೆ ಅಡಗಿರುವಂತಹ ಆ ಬೆಳಕಿನಂತೆ. ಅದೇ ರೀತಿ ಇಲ್ಲಿ ಬಿಂದುವಿನೊಳಗಡಗಿಪ್ಪ ನಾದ ದನಿದೋರದಂತೆ. ಅಂದರೆ ಬಿಂದು ಒಳಗಡೆ ಅಡಗಿರುವಂತಹ ದನಿ, ಆ ದನಿಯಂತೆ. ಅಂದರೆ ಇಲ್ಲಿ ನೋಡಿ, ಅಲ್ಲಿ ಪಿಂಡ ಬ್ರಹ್ಮಾಂಡಗಳ ಕೂಡಿಪ್ಪ ಸೌರಾಷ್ಟ್ರ ಸೋಮೇಶ್ವರ ಲಿಂಗವನಾರು ಬೆರೆಸಬಾರದಯ್ಯ. ಅಂದರೆ ಇಲ್ಲಿ ಅವನು ಎಲ್ಲ ಕಡೆ ಇದ್ದಾನೆ. ಆ ಎಲ್ಲ ಕಡೆ ಇರುವಂತಹ ಅವನನ್ನು ನಾವು ಸ್ವಾರ್ಥಕ್ಕೋಸ್ಕರ ಬಳಸಬಾರ್ದು. ಪಿಂಡ ಬ್ರಹ್ಮಾಂಡಗಳ ಕೂಡಿಪ್ಪ, ಅವೆಲ್ಲ ಕೂಡಿಸಿಟ್ಟು ಅದನ್ನು ನಡೆಸ್ತಾ ಇರುವಂತಹ ಸೌರಾಷ್ಟ್ರ ಸೋಮೇಶ್ವರ ಲಿಂಗವನ್ನು ಯಾರೂ ಕೂಡ ಅದನ್ನು ಸ್ವಾರ್ಥಕ್ಕೆ ಬಳಸಬಾರ್ದು, ಬೆರೆಸಬಾರ್ದಯ್ಯ. ಅಂದರೆ ಅದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಆಚರಣೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. 4ನೇ ಪ್ಯಾರ, ಮುತ್ತು ನೀರೊಳಗೆ ಹುಟ್ಟಿ ಮರಳಿ ನೀರಾಗದಂತೆ, ತಿಳಿಯ ಕಾಸಿದ ತುಪ್ಪ ಕ್ಷೀರವಾಗದಂತೆ, ತೊಟ್ಟು ಬಿಟ್ಟ ಹಣ್ಣು ಹೂ ಮಿಡಿಯಾಗದಂತೆ, ಸಂಸಾರದಲ್ಲಿ ಹುಟ್ಟಿ ಆದ ಒದ್ದದೆ ಸ್ವಯಂ ಪ್ರಕಾಶ ಲಿಂಗದಲ್ಲಿ ಬೆಳಗಿನಲ್ಲಿ ಬೆಳೆದು ತಲ್ಲೀಯವಾಗಿರ್ದರಯ್ಯ ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರು. ಅಂದರೆ ನೀರಲ್ಲಿ ಹುಟ್ಟಿ ಮುತ್ತು ಮತ್ತೆ ನೀರಾಗಿ ಕರಗಿ ಹೋಗೋದಿಲ್ಲ. ನೀರಲ್ಲಿ ಹುಟ್ಟುತ್ತೆ ಮುತ್ತು, ಮತ್ತೆ ನೀರಾಗಿ ಅದು ಕರಗೋಗೋದಿಲ್ಲ. ಅದೇ ರೀತಿ ಕಾಯಿಸಿದಂತಹ ತುಪ್ಪ, ಹಾಲು ಮೊಸರು ಆಮೇಲೆ ಬೆಣ್ಣೆ ಆಮೇಲೆ ತುಪ್ಪ ಆಗಿರುತ್ತೆ. ಆ ಒಂದು ಕಾಯಿಸಿದಂಥ ತುಪ್ಪ ಮತ್ತೆ ಅದು ಹಾಲಾಗೋದಿಲ್ಲ, ವಾಪಸ್ ತನ್ನ ರೂಪಕ್ಕೆ ವಾಪಸ್ ಆಗೋದಿಲ್ಲ. ತೊಟ್ಟು ಬಿಟ್ಟಂಥ ಹಣ್ಣು, ಅಂದರೆ ಹಣ್ಣು ಏನು ಆ ತೊಟ್ಟನ್ನು ಬಿಟ್ಟು ಅದು ಹೊರಗಡೆ ಬಂದಿರುತ್ತೆ, ಹಣ್ಣಾಗಿ ಉದುರಿರುತ್ತೆ, ಮತ್ತೆ ಅದು ಹೂ ಮಿಡಿ ಆಗೋದಿಲ್ಲ, ಅದು ಮತ್ತೆ ಕಾಯಿ ಆಗೋದಿಲ್ಲ. ತುಂಬಿ ಕಳಿಸಿದ ಮೇಲೆ ಮುಗ್ದೋಯ್ತು, ಅದು ಹಣ್ಣು. ಹಾಗೆ ಸಂಸಾರದಲ್ಲಿ ಹುಟ್ಟಿ ಆದ ಒದ್ದದೆ, ಅಂದರೆ ಸಂಸಾರದ ಭವಬಂಧನದಲ್ಲಿ ಹುಟ್ಟಿದಂತಹ ಒಂದು ಮಗು ತಾನೂ ಸಂಸಾರವನ್ನು, ಆ ಬಂಧನವನ್ನು ಮೈ ಮೇಲೆ ಹೊದ್ದುಕೊಳ್ಳದೆ ಸಂಸಾರಿಯಾಗದೆ ಅದು ಶರಣತ್ವವನ್ನು ಪಡೆದುಕೊಳ್ಳುತ್ತೆ. ಅದು ಸಂಸಾರದ ಪರಿಧಿಯಿಂದ ಮೇಲೆ ಬಂದು ಶರಣನಾಗಿ ನರತ್ವದಿಂದ ಹರತ್ವವನ್ನು ಪಡಿತಾ ಹೋಗುತ್ತೆ. ಅದು ಲಿಂಗದ ಬೆಳಕಿನಲ್ಲಿ ಆ ರೀತಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಲಿಕ್ಕೆ ಅದಕ್ಕೆ ಒಂದು ಪ್ರೇರಣೆ ಲಿಂಗ ಆಗಿರುತ್ತೆ. ಹಾಗಾಗಿ ಇಲ್ಲಿ ಆ ಲಿಂಗದ ಬೆಳಗಿನಲ್ಲಿ ಬೆಳೆದು ತಲ್ಲೀಯವಾಗಿರ್ದರಯ್ಯ, ಆ ಲಿಂಗದ ಪ್ರೇರಣೆಯಿಂದಾಗಿ ಸಂಸಾರದ ಆ ಭವಬಂಧನಕ್ಕೆ ಸಿಲುಕದೆ
ಅಲ್ಲಿಂದ ಮೇಲೆದ್ದು ಮೋಕ್ಷ ಸಾಧನೆಗೆ ಸಿದ್ಧವಾಗಿದ್ದಾರೆ ನಿಮ್ಮ ಶರಣರು ಅನ್ನುವಂಥದ್ದನ್ನು ಆದಯ್ಯ ಇಲ್ಲಿ ಕೊನೆಯ ಪ್ಯಾರದಲ್ಲಿ ಹೇಳ್ತಾ ಹೋಗ್ತಾರೆ. ಇದು ನಿಮ್ಮ ಆದಯ್ಯನ ವಚನಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಸ್ನೇಹಿತರೆ. ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.